2017 ಜುಲೈ 24ರಂದು ಉಡುಪಿ ರಾಮಚಂದ್ರರಾವ್ ಅವರು ಕೊನೆಯುಸಿರೆಳೆದರು. ಭಾರತದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಉಡುಪಿ ರಾಮಚಂದ್ರರಾವ್ ಪ್ರಸಿದ್ಧ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿಜ್ಞಾನಿ. ಉಡುಪಿ ರಾವ್ ಅವರು ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟ 1975ರಲ್ಲಿ ಯಶಸ್ವಿಯಾಗಿ ಉಡಾವಣೆಯಾಯಿತು. ಅವರು 2013ರಲ್ಲಿ ಸ್ಯಾಟಲೈಟ್ ಹಾಲ್ ಆಫ್ ಫೇಮ್ ಮತ್ತು 2016ರಲ್ಲಿ IAF ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಮೊದಲ ಬಾಹ್ಯಾಕಾಶ ವಿಜ್ಞಾನಿ. ಅವರಿಗೆ 1976ರಲ್ಲಿ ಭಾರತ ಸರ್ಕಾರದಿಂದ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪದ್ಮಭೂಷಣ ಮತ್ತು 2017ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಉಡುಪಿ ರಾಮಚಂದ್ರರಾವ್ ಅವರನ್ನು ಸ್ಯಾಟಲೈಟ್ ಮ್ಯಾನ್ ಎಂದು ಕರೆಯಲಾಗುತ್ತಿತ್ತು. 1911 ಜುಲೈ 24ರಂದು ಪಂಡಿತ್ ಪನ್ನಾಲಾಲ್ ಘೋಷ್ ಅವರು ಇಂದಿನ ಬಾಂಗ್ಲಾದೇಶದ ಬಾರಿಶಾಲ್ನಲ್ಲಿ ಜನಿಸಿದರು. ಪನ್ನಾಲಾಲ್ ಘೋಷ್ ಭಾರತದ ಪ್ರಸಿದ್ಧ ಕೊಳಲು ವಾದಕರಾಗಿದ್ದರು. ಅವರ ಮೂಲ ಹೆಸರು ಅಮಲ್ ಜ್ಯೋತಿ ಘೋಷ್. ಪನ್ನಾಲಾಲ್ ಘೋಷ್ ಅವರನ್ನು ಆಧುನಿಕ ಕೊಳಲಿನ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಅವರು ಕೊಳಲಿನಂತಹ ಜಾನಪದ ವಾದ್ಯಗಳನ್ನು ಶಾಸ್ತ್ರೀಯ ವಾದ್ಯಗಳನ್ನಾಗಿ ಸ್ಥಾಪಿಸಿದರು. ಆದ್ದರಿಂದಲೇ ಇಂದಿನ ಫ್ಯೂಷನ್ ಸಂಗೀತದಲ್ಲೂ ಕೊಳಲಿಗೆ ಮಹತ್ವವಿದೆ. ಪನ್ನಾಲಾಲ್ ಅವರು ಮುಘಲ್-ಎ-ಆಜಮ್, ಬನ್ಸತ್, ಬಿಹಾರ್, ದುಹೈ ಮತ್ತು ಅಂಜಾನ್ನಂತಹ ಅನೇಕ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. ಪನ್ನಾಲಾಲ್ ಅವರ ತಾತ, ತಂದೆ ಹಾಗೂ ತಾಯಿ ಕೂಡ ಸಂಗೀತ ಲೋಕಕ್ಕೆ ಸೇರಿದವರು. ಪನ್ನಾಲಾಲ್ ಅವರ ತಾತ ಮತ್ತು ತಂದೆ ಪ್ರಸಿದ್ಧ ಸಿತಾರ್ ವಾದಕರು ಎಂದು ಹೇಳಲಾಗುತ್ತದೆ. ಹಾಗೆಯೇ ಅವರ ತಾಯಿ ಕೂಡ ಪ್ರಸಿದ್ಧ ಗಾಯಕಿಯಾಗಿದ್ದರು. ಪನ್ನಾಲಾಲ್ ಘೋಷ್ ಅವರು ಸುಮಾರು 40ರಿಂದ 42 ಇಂಚು ಉದ್ದದ ಕೇವಲ 4 ರಂಧ್ರಗಳಿರುವ ಬಿದಿರಿನ ಕೊಳಲನ್ನು ಕಂಡುಹಿಡಿದರು. ಈ ರೀತಿಯ ಕೊಳಲುಗಳನ್ನು ಇಂದಿಗೂ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುತ್ತದೆ. ಪನ್ನಾಲಾಲ್ ಘೋಷ್ 1960ರ ಏಪ್ರಿಲ್ 20ರಂದು ಕೊನೆಯುಸಿರೆಳೆದರು. 2000ನೇ ಇಸವಿಯ ಜುಲೈ 24ರಂದು ವಿಜಯಲಕ್ಷ್ಮಿ ಅವರು ಚೆಸ್ನ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದರು. ವಿಜಯಲಕ್ಷ್ಮಿ ಅವರು 1979ರ ಮಾರ್ಚ್ 25ರಂದು ಚೆನ್ನೈಯಲ್ಲಿ ಜನಿಸಿದರು. ಅವರು ಚಿಕ್ಕ ವಯಸ್ಸಿನಿಂದಲೇ ಚೆಸ್ ಆಡಲು ಪ್ರಾರಂಭಿಸಿದರು ಮತ್ತು ಶೀಘ್ರದಲ್ಲೇ ಚೆಸ್ ಪಂದ್ಯಾವಳಿಗಳನ್ನು ಗೆಲ್ಲಲು ಪ್ರಾರಂಭಿಸಿದರು. ಅವರ ವೃತ್ತಿ ಜೀವನದಲ್ಲಿ ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳನ್ನು ಗೆದ್ದಿದ್ದಾರೆ. ವಿಜಯಲಕ್ಷ್ಮಿ ಅವರು 1986ರಲ್ಲಿ ಟಾಲ್ ಚೆಸ್ ಓಪನ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಇದರ ನಂತರ ಅವರು 1988 ಮತ್ತು 1989ರಲ್ಲಿ ಬಾಲಕಿಯರ ವಿಭಾಗದಲ್ಲಿ ಭಾರತೀಯ ಚಾಂಪಿಯನ್ಶಿಪ್ ಗೆದ್ದರು. ಇಷ್ಟು ಮಾತ್ರವಲ್ಲದೆ 12 ವರ್ಷದೊಳಗಿನವರ ವಿಭಾಗದಲ್ಲಿ ಅವರು 2 ಬಾರಿ ಪ್ರಶಸ್ತಿ ಗೆದ್ದಿದ್ದರು. 1995ರಲ್ಲಿ ಅವರು ಝೋನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು. ಅಲ್ಲಿ ಅವರು 2ನೇ ಸ್ಥಾನ ಪಡೆದರು. ನಂತರ 1997ರಲ್ಲಿ ಅವರು ಟೆಹರಾನ್ನಲ್ಲಿ ನಡೆದ ಏಷ್ಯನ್ ಝೋನ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದರು. ಇದಾದ ನಂತರ 2000ನೇ ಇಸವಿಯಲ್ಲಿ ವಿಶ್ವಮಟ್ಟದ ಚೆಸ್ ಸ್ಪರ್ಧೆಯ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ನಲ್ಲಿ ವಿಜಯಲಕ್ಷ್ಮಿ ಭಾಗವಹಿಸಿ ಎದುರಾಳಿಯನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು. 1985ರ ಜುಲೈ 24ರಂದು ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಅಕಾಲಿ ನಾಯಕ ಹರ್ಚಂದ್ ಸಿಂಗ್ ಲೋಂಗೋವಾಲ್ ನಡುವೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದನ್ನು ಪಂಜಾಬ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ 1980ರ ದಶಕದಲ್ಲಿ ಪ್ರತ್ಯೇಕತಾವಾದಿಗಳು ಭಾರತದ ಪಂಜಾಬ್ ರಾಜ್ಯ ಮತ್ತು ಉತ್ತರ ಭಾರತದ ಇತರ ಪಂಜಾಬಿ ಮಾತನಾಡುವ ಪ್ರದೇಶಗಳನ್ನು ಒಳಗೊಂಡಿರುವ ಖಲಿಸ್ತಾನ್ ಎಂಬ ಸಿಖ್ ರಾಷ್ಟ್ರವನ್ನು ಸ್ಥಾಪಿಸಲು ಒತ್ತಾಯಿಸಿದ್ದರು. ಪ್ರತ್ಯೇಕತಾವಾದದ ಬೆಂಬಲಿಗರಿಂದ ರಾಜ್ಯದ ಹಲವೆಡೆ ಹಿಂಸಾಚಾರ ನಡೆಯುತ್ತಿತ್ತು. ಇದರಲ್ಲಿ ಅನೇಕ ಅಮಾಯಕ ಸಿಖ್ಖರು ಪ್ರಾಣ ಕಳೆದುಕೊಂಡರು. ಈ ಒಪ್ಪಂದದ ಅಡಿಯಲ್ಲಿ ಹಿಂಸಾಚಾರದಲ್ಲಿ ಪ್ರಾಣ ಕಳೆದುಕೊಂಡ ಸಿಖ್ಖರ ಕುಟುಂಬಗಳಿಗೆ ಪರಿಹಾರ ಮತ್ತು ಸೇನೆಗೆ ಸೇರುವ ಅವಕಾಶದಂತಹ ಹಲವು ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸಲಾಗಿತ್ತು. ಈ ಒಪ್ಪಂದದಲ್ಲಿ ಗಡಿ ವಿವಾದ, ಗಲಭೆಗಳ ತನಿಖೆ ಮತ್ತು ಬಾಕಿ ಇರುವ ಪ್ರಕರಣಗಳ ನಿರ್ಧಾರದಂತಹ ಹಲವು ವಿಷಯಗಳನ್ನು ಚರ್ಚಿಸಲಾಗಿತ್ತು. ಆದರೆ ಆ ಒಪ್ಪಂದ ಇಂದಿಗೂ ಜಾರಿಗೆ ಬಂದಿಲ್ಲ. ಆದಾಯ ತೆರಿಗೆ ಇಲಾಖೆಯು ಪ್ರತಿ ವರ್ಷ ಜುಲೈ 24ನ್ನು ಆದಾಯ ತೆರಿಗೆ ದಿನ ಎಂದು ಆಚರಿಸುತ್ತದೆ. ಭಾರತದಲ್ಲಿ ಆದಾಯ ತೆರಿಗೆ ನಿಬಂಧನೆಗಳ ಅನುಷ್ಠಾನದ ನೆನಪಿಗಾಗಿ ಇದನ್ನು ಆಚರಿಸಲಾಗುತ್ತದೆ. ಈ ವರ್ಷ 165ನೇ ಆದಾಯ ತೆರಿಗೆ ದಿನವನ್ನು ಆಚರಿಸಲಾಗುತ್ತಿದೆ. 1860ರ ಜುಲೈ 24ರಂದು ಸರ್ ಜೇಮ್ಸ್ ವಿಲ್ಸನ್ ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯಿಸಿದರು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಭವಿಸಿದ ನಷ್ಟವನ್ನು ಸರಿದೂಗಿಸಲು 1857ರಲ್ಲಿ ಜೇಮ್ಸ್ ವಿಲ್ಸನ್ ಭಾರತದಲ್ಲಿ ಈ ತೆರಿಗೆಯನ್ನು ಜಾರಿಗೆ ತಂದರು.
2020ರ ಜುಲೈ 24ರಂದು ದೇಶದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆ ದಿನವನ್ನು ಆಚರಿಸಲಾಯಿತು. ಭಾರತದಲ್ಲಿ ಆದಾಯ ತೆರಿಗೆಯನ್ನು ಪರಿಚಯಿಸಿದ 150 ವರ್ಷಗಳ ನೆನಪಿಗಾಗಿ ಇದನ್ನು ಆಚರಿಸಲಾಗಿತ್ತು.